ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಬೆಂಗಳೂರು ನಗರ ಹಲವಾರು ದಿನಗಳಿಂದ ಕ್ರಿಕೆಟ್ ಎನ್ನುವ ಆನಂದ ಸಾಗರದಲ್ಲಿ ಮುಳುಗಿ ಹೇಳ್ತಾ ಇದೆ. ಆದರೆ ಮುಖ್ಯವಾಗಿ ಇವತ್ತಿನ ಮ್ಯಾಚ್ಗೆ ಹೋಗುವವರು ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಓಡಾಡುವವರು ಕೂಡ ಈ ಅಪ್ಡೇಟ್ಸ್ ನೋಡಲೇಬೇಕು. ಇಂದಿನ IPL ಪಂದ್ಯಕ್ಕೆ ಟ್ರಾಫಿಕ್ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ಹೌದು, ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆಯುತ್ತಿರುವ ಹೈ ವೋಲ್ಟೇಜ್ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಈ ಬಾರಿ ಮಧ್ಯಾಹ್ನ ಪಂದ್ಯ ಇರುವ ಹಿನ್ನೆಲೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಬೆಂಗಳೂರು ಸಂಚಾರಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಪಂದ್ಯದ ಭದ್ರತೆಗೆ ಸುಮಾರು 2,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು ಕ್ರೀಡಾಂಗಣದ ಸುತ್ತಮುತ್ತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಠಿಣ ನಿಗಾವನ್ನ ವಹಿಸಲಾಗಿದೆ, ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಬ್ಲ್ಯಾಕ್ ಟಿಕೆಟ್ ಮಾರಾಟ ಜಾಲವನ್ನು ಕೂಡ ಭೇದಿಸಲು 7 ವಿಶೇಷ ತಂಡಗಳ ರಚನೆಯನ್ನ ಮಾಡಲಾಗಿದೆ. ಇನ್ನು ಟಿಕೆಟ್ ಇಲ್ಲದವರು ಸ್ಟೇಡಿಯಂ ಬಳಿ ಬಂದು ಗುಂಪು ಸೇರೋದು ಅಥವಾ ಸ್ಟೇಡಿಯಂ ಬಳಿ ಬಂದು ಸುಮ್ಮನೆ ಕಾಲಹರಣ ಮಾಡ್ತಾ ಇರುವಂತಹ ದೃಶ್ಯ ಕಂಡು ಬಂದರೂ ಕೂಡ ಅವರಿಗೆ ಸಂಪೂರ್ಣವಾಗಿ ಶಿಕ್ಷೆ ವಿಧಿಸುವಂತಹ ಕ್ರಮವನ್ನ ಕೈಗೊಳ್ಳುತ್ತಾರೆ. ಜೊತೆಗೆ ಈ ರೀತಿಯಾದಂತಹ ಗುಂಪು ಮಾಡುವಂಥದ್ದು, ಗುಂಪು ಸೇರೋದಕ್ಕೆ ಸಂಪೂರ್ಣವಾದಂತಹ ನಿಷೇಧವನ್ನ ಕೂಡ ಹೇರಲಾಗಿದೆ. ಇನ್ನು ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಕಾನೂನು ಕ್ರಮಕ್ಕೆ ಸಂಪೂರ್ಣವಾಗಿ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ. ಇನ್ನು ಪ್ರೇಕ್ಷಕರು ತಮ್ಮ ಮೊಬೈಲ್, ಪರ್ಸ್, ಚಿನ್ನಾಭರಣಗಳ ಬಗ್ಗೆ ವಿಶೇಷವಾದಂತಹ ಜಾಗೃತಿಯನ್ನು ವಹಿಸುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಇನ್ನು ವಾಹನ ನಿಲುಗಡೆ ಎಲ್ಲಿ ಅವಕಾಶ ಇರುತ್ತೆ, ಯಾಕಂತಂದ್ರೆ ಮಧ್ಯಾಹ್ನದ ಸಮಯದಲ್ಲೇ ಮ್ಯಾಚ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಹಿಂದೆ ಇದ್ದಂತಹ ಒಂದಿಷ್ಟು ನಿಯಮಾವಳಿಗಳಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ? ಖಂಡಿತ ಬದಲಾವಣೆ ಇದೆ. ವಾಹನ ನಿಲುಗಡೆಯ ಬಗ್ಗೆ ನೋಡೋದಾದ್ರೆ ಪಂದ್ಯ ವೀಕ್ಷಣೆಯ ಬರುವವರಿಗೆ ಈ ಸ್ಥಳಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾವ್ದಪ್ಪ ಆ ಸ್ಥಳಗಳು ಅಂತಂದ್ರೆ ಸೈಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಮೈದಾನದಲ್ಲಿ ನೀವು ಪಾರ್ಕಿಂಗ್ ಅನ್ನ ಮಾಡಿ ಬರಬಹುದು. ಮತ್ತೆ ಸೈಂಟ್ ಜೋಸೆಫ್ ಯುರೋಪಿಯನ್ ಶಾಲಾ ಮೈದಾನದಲ್ಲೂ ಕೂಡ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಇನ್ನು ಫ್ರೀಡಂ ಪಾರ್ಕ್ ನಲ್ಲಿ ಪಾರ್ಕಿಂಗ್ ಮಾಡಬಹುದು. ಕಂಠೀರವ ಕ್ರೀಡಾಂಗಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. UB ಸಿಟಿ ಮತ್ತು ಗರುಡ ಮಾಲ್ಗಳಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಶಿವಾಜಿನಗರದ ಬಸ್ ನಿಲ್ದಾಣದ 1ನೇ ಮಹಡಿಯಲ್ಲಿ IPL ಮ್ಯಾಚ್ ನೋಡ್ಲಿಕ್ಕೆ ಬರುವವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಎಲ್ಲಿ ಪಾರ್ಕಿಂಗ್ ಮಾಡಬಾರದು, ಇಂತಹ ಜಾಗದಲ್ಲಿ ಪಾರ್ಕಿಂಗ್ ನಿಲುಗಡೆ ನಿಷೇಧಿತವಾಗಿದೆಯಪ್ಪ, ಈ ರಸ್ತೆಗಳು ಪಾರ್ಕಿಂಗ್ ವ್ಯವಸ್ಥೆಗೆ ನಿಷೇಧಿತ ಅನ್ನೋದಾದ್ರೆ ಯಾವ್ದಪ್ಪ ಅದು ಅಂತಂದ್ರೆ ಕ್ವೀನ್ಸ್ ರಸ್ತೆ ಮತ್ತು MG ರೋಡ್, ಅಂದ್ರೆ ಅನಿಲ್ ಕುಂಬ್ಳೆ ವೃತ್ತದಿಂದ ಕ್ವೀನ್ಸ್ ವೃತ್ತದವರೆಗೂ ಕೂಡ ಸಂಪೂರ್ಣವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ನಿಷೇಧಿಸಲಾಗಿದೆ. ಇನ್ನು ಕಬ್ಬನ್ ರಸ್ತೆ, ರಾಜಭವನ ರಸ್ತೆ, ಮ್ಯೂಸಿಯಂ ರಸ್ತೆ, ಕಸ್ತೂರವ ರಸ್ತೆ, ಲ್ಯಾವೆಲ್ಲೆ ರಸ್ತೆ ಹಾಗೂ ವಿಠಲ್ ಮಲ್ಯ ರಸ್ತೆ, ಕಬ್ಬನ್ ಪಾರ್ಕ್ ಒಳಗಿನ ಎಲ್ಲಾ ರಸ್ತೆಗಳಲ್ಲೂ ಕೂಡ ಸಂಪೂರ್ಣವಾಗಿ ನಿಷೇಧವನ್ನ ಹೇರಲಾಗಿದೆ. ಹಿಂದೆ ಕಬ್ಬನ್ ಪಾರ್ಕ್ ಬಳಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿ ಕೆಲವರು ಮ್ಯಾಚ್ ನೋಡ್ಲಿಕ್ಕೆ ಹೋಗ್ತಾ ಇದ್ರು. ಇನ್ನು ಕೆಲವರು ಪಾರ್ಕ್ ಹೋಗುವವರು ಕೂಡ ಕಬ್ಬನ್ ಪಾರ್ಕ್ ಬಳಿ ಗಾಡಿಯನ್ನ ನಿಲ್ಲಿಸ್ತಾ ಇದ್ರು. ಆದ್ರೆ ಇವತ್ತಿನ ಮಟ್ಟಿಗೆ ಯಾರೂ ಕೂಡ ಕಬ್ಬನ್ ಪಾರ್ಕ್ ನ ಬಳಿ ಅಥವಾ ನಾನೀಗ ಹೇಳಿದಂತಹ ಎಲ್ಲಾ ರಸ್ತೆಯ ಬಳಿ ಎಲ್ಲೂ ಕೂಡ ವಾಹನವನ್ನ ನಿಲುಗಡೆ ಮಾಡುವಂತಿಲ್ಲ. ನಿಲುಗಡೆ ಮಾಡಿದ್ರೆ ಸಂಪೂರ್ಣವಾಗಿ ಕ್ರಮವನ್ನ ಕೈಗೊಳ್ಳುತ್ತಾರೆ, ಸಂಪೂರ್ಣವಾಗಿ ನಿಷೇಧವನ್ನ ಹೇರಲಾಗಿದೆ. ಇನ್ನು ಪ್ರವೇಶ ದ್ವಾರಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಾದ್ರೆ ನಿಮಗೆ ಲಿಂಕ್ ರಸ್ತೆ ಮೂಲಕ ಹೋದ್ರೆ ಗೇಟ್ 11 ಮತ್ತು 17 ಅಂದ್ರೆ 11ರಿಂದ 17ರವರೆಗೂ ಕೂಡ ಗೇಟ್ ಓಪನ್ ಇರುತ್ತೆ. ನಿಮ್ಗೆ ಆ ರಸ್ತೆಯಲ್ಲಿ ಯಾವುದೇ ಗೇಟ್ ಮೂಲಕ ಕೂಡ ಪ್ರವೇಶವನ್ನ ಪಡ್ಕೊಳ್ಬಹುದು. ಇನ್ನು ಕಬ್ಬನ್ ರಸ್ತೆಯಲ್ಲಿ ಈ 1ರಿಂದ ಈ 3ರವರೆಗೂ ಕೂಡ ನಿಮ್ಗೆ ಪ್ರವೇಶ ದ್ವಾರ ಓಪನ್ ಇರುತ್ತೆ, ಒಳಗಡೆ ಹೋಗುವ ವ್ಯವಸ್ಥೆ ಇರುತ್ತೆ. ಇನ್ನು A18, 19, 22, 23ರಲ್ಲೂ ಕೂಡ ನಿಮ್ಗೆ ಪ್ರವೇಶಕ್ಕೆ ಅವಕಾಶ ಇರುತ್ತೆ. ಇನ್ನು ಕ್ವೀನ್ಸ್ ರಸ್ತೆಯಲ್ಲಿ E5, E8 ಇದಕ್ಕೆ ಪ್ರವೇಶವನ್ನ ನೀಡಿದ್ರೆ, ಇನ್ನೊಂದು ಕಡೆ 9 ಮತ್ತೆ 9A ಅಲ್ಲಿ ಹೊರಗಡೆ ಬರ್ಲಿಕ್ಕೆ ಅವಕಾಶವನ್ನ ಮಾಡ್ತಾರೆ, ಅಂದ್ರೆ ನಿರ್ಗಮನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಇನ್ನು E10 ಅಲ್ಲಿ ನೀವು ಯಾರಾದ್ರೂ ಪ್ರವೇಶವನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಆ ಪ್ರವೇಶವನ್ನ ಅವಕಾಶ ಇರೋದಿಲ್ಲ. ಕೇವಲ ಅಲ್ಲಿ VIP ಪ್ರವೇಶಕ್ಕೆ ಮಾತ್ರ ಅವಕಾಶ ಇರುತ್ತೆ. ಈಗ ಆಟಗಾರರು ಬರ್ತಾರೆ ಅಂತಂದ್ರೆ ಆ ಗೇಟ್ ನ ಮೂಲಕವೇ ಆಟಗಾರರು ಒಳಗಡೆ ಹೋಗ್ತಾರೆ. ಜೊತೆಗೆ ಗಣ್ಯರಿಗೆ ಅವಕಾಶವನ್ನ ಅಲ್ಲಿ ಮಾಡಿಕೊಡ್ಲಾಗತ್ತೆ. ಈಗ MP
ಗಳಿರ್ಬೋದು, MLA ಗಳಿರ್ಬೋದು, ಟಿಕೆಟ್ ಪಡೆದಂತವರು ಅವರು ಹೋಗ್ತಾರೆ ಒಳಗಡೆ ಅಂತಂದ್ರೆ ಅಂತಹ ವ್ಯಕ್ತಿಗಳು VIP ಗಳಿಗೆ ಮಾತ್ರ ಈ 10 ನಲ್ಲಿ ಪ್ರವೇಶವನ್ನ ಮಾಡಲಾಗತ್ತೆ. ಇನ್ನು ಬೆಂಗಳೂರು ನಗರದಲ್ಲಿ ಇಂದು ಟ್ರಾಫಿಕ್ ಜಾಮ್ ಸಾಧ್ಯತೆ ಇದೆ. ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಸಾರ್ವಜನಿಕರು ದಯವಿಟ್ಟು ಪರ್ಯಾಯ ಮಾರ್ಗಗಳನ್ನ ಬಳಸುವುದು ಒಳಿತು ಅಂತ ಹೇಳಿ ಟ್ರಾಫಿಕ್ ಇಲಾಖೆ ಈಗಾಗಲೇ ತಿಳಿಸಿರುವಂತದ್ದು. ಇದು ಸಮಯಕ್ಕೆ ಸರಿಯಾಗಿ ಸ್ಟೇಡಿಯಂನ ನೀವೇನೋ ತಲುಪಬೇಕು. ಯಾಕಂದ್ರೆ 3:15ಕ್ಕೆ ಮ್ಯಾಚ್ ಆರಂಭವಾಗೋದ್ರಿಂದ, ಮಧ್ಯಾಹ್ನದ ವೇಳೆಯೇ ಮ್ಯಾಚ್ ಇರೋದ್ರಿಂದ ನೀವೇನಾದ್ರೂ ಸಮಯಕ್ಕೆ ಸರಿಯಾಗಿ ಸ್ಟೇಡಿಯಂನ ತಲುಪಬೇಕು ಅಂತಂದ್ರೆ ಮುಂಚಿತವಾಗಿ ಒಂದಿಷ್ಟು ಯೋಜನೆಗಳನ್ನ ಮಾಡ್ಕೊಳ್ಳಿ. ಮುಂಚಿತವಾಗಿಯೇ ಮನೆಯಿಂದ ಬಿಟ್ಟು ಏನು ಸ್ಟೇಡಿಯಂನ ಬಳಿ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರಿ. ಹಾಗೆ ಹಲವಾರು ನಿಯಮಗಳಿದೆ. ಆ ನಿಯಮಗಳನ್ನೆಲ್ಲವನ್ನ ಪಾಲಿಸಿ ಸುರಕ್ಷಿತವಾಗಿ ಪಂದ್ಯವನ್ನ ಆನಂದಿಸಿ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವಟಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.